ಸುಳ್ಳು ವದಂತಿ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಬೀದರ್ನ ಹಲವು ಪೆಟ್ರೋಲ್ ಬಂಕ್ ಅಲ್ಲಿ ಜನ ಏನದಂದ್ರೆ ಪೆಟ್ರೋಲ್ ಡೀಸೆಲ್ಗಾಗಿ ಏನದಂದ್ರೆ ಪರದಾಟ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾವು ಬೀದರ್ನ ಅಂಬೇಡ್ಕರ್ ಚೌಕ್ ಹತ್ರ ಇದ್ದಂತ ಆ ಸಿಂಧೋಲ್ ಪೆಟ್ರೋಲ್ ಬಂಕ್ ಅಲ್ಲಿ ಹತ್ತಿರ ಇದೀವಿ ನೋಡ್ಬೋದು. ನೀವು ಬೆಳಿಗ್ಗೆಯಿಂದಲೇ ಸಾಕಷ್ಟು ಜನ ಆ ಕ್ಯೂ ಅಲ್ಲಿ ಪೆಟ್ರೋಲ್ ಎಲ್ಲ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಕೂಡ ಆ ಪೆಟ್ರೋಲಿಗಾಗಿ ಏನದಂದ್ರೆ ಜನರ ಪರದಾಟ ಕುರಿತು ವಿಸ್ತೃತವಾದ ವರದಿ ಪ್ರಸಾರ ಬೆನ್ನಲ್ಲೇ ಜಿಲ್ಲಾ ಆಹಾರ ಇಲಾಖೆಯ ಉಪನಿರ್ದೇಶಕರು ಏನದಂದ್ರೆ ಪೆಟ್ರೋಲ್ ಬಂಕಿಗೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಪೆಟ್ರೋಲ್ ಬಂಕಿನ ಮ್ಯಾನೇಜರ್ ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಅವ್ರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಯಾರು ಕೂಡ ಡಬ್ಬಿ ಇರ್ತದೆ, ಕ್ಯಾನ್ ಇರ್ತದೆ, ತೊಗೊಂಡು ಬಂದ್ರೆ ಪೆಟ್ರೋಲ್ ಕುಡಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಜಿಲ್ಲೆಯಾದ್ಯಂತ ಸುಮಾರು 185 ಪೆಟ್ರೋಲ್ ಬಂಕ್ಗಳಿವೆ. ಸಾಕಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಏನದಂದ್ರೆ ಆ ಪ್ಯಾನಿಕ್ ಆಗಿ ಏನದಂದ್ರೆ ಸಾಕಷ್ಟು ಕ್ಯೂ ಅಲ್ಲಿ ನಿಂತು ಪೆಟ್ರೋಲ್ ತಗೋತಾ ಇದ್ದಾರೆ. ಇದು ನಿಜಕ್ಕೂ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧದ ಬಿಸಿ ಎಫೆಕ್ಟ್ ಇದೆಯಾ ಎಂಬುದು ಆತಂಕ ಜನರಲ್ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಸರ್, ನಿಜಕ್ಕೂ ಜನರಲ್ ಒಂದು ಆತಂಕ ಸೃಷ್ಟಿಯಾಗಿದೆ. ಬೆಳಗ್ಗೆಯಿಂದಲೇ ಸಾಕಷ್ಟು ಪೆಟ್ರೋಲ್ ಬಂಕ್ ರಾತ್ರಿಯಿಂದಲೇ ಸಾಕಷ್ಟು ಕ್ಯೂ ಅಲ್ಲಿ ನಿಂತು ಪೆಟ್ರೋಲ್ ತಗೋತಿದ್ದಾರೆ. ಸರ್, ಏನಾಗಿದೆ ಸರ್? ನಿಜಕ್ಕೂ ನೀವು ಬಂದೆಲ್ಲ ಪರಿಶೀಲನೆ ಮಾಡ್ತಾ ಇದ್ರಿ, ಏನಾಗಿದೆ? ಈಗಿಲ್ಲ, ಇಲ್ಲಿ ನಾವು ಬಂದು ಇಲ್ಲಿ ಎಲ್ಲ ಸ್ಟಾಕ್ ಎಲ್ಲ ಚೆಕ್ ಮಾಡಿದಾಗ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸ್ಟಾಕ್ ಲಭ್ಯತೆ ಇದೆ. ಇಲ್ಲಿ ಏನು ಡೈಲಿ ಪೆಟ್ರೋಲ್ ಎಷ್ಟು ಕನ್ಸಂಪ್ಷನ್ ಆಗುತ್ತೆ, ಡೀಸೆಲ್ ಎಷ್ಟು ಕನ್ಸಂಪ್ಷನ್ ಆಗುತ್ತೆ, ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದರ ತಕ್ಕಾಗೆ ಇಲ್ಲಿ ಎಲ್ಲ ಸ್ಟಾಕ್ ಇದೆ. ಆದರೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಏನು ಸುಳ್ಳು ಸುದ್ದಿ ಹರಡ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಖಾಲಿ ಆಗುತ್ತೆ ಅಂತ, ಅದನ್ನು ನಂಬಿಕೊಂಡು ಜನ ಬಂದು ಪ್ಯಾನಿಕ್ ಬೈಯಿಂಗ್ ಮಾಡ್ತಾ ಇದ್ದಾರೆ. ಈಗೆಲ್ಲೋ ನಮಗೆ ಸಿಗುತ್ತೋ ಇಲ್ಲೋ ಅಂತೇಳಿ. ಸೊ ಅದಕ್ಕಾಗಿ ಸಾರ್ವಜನಿಕರು ಯಾರೂ ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲು ಡೀಸೆಲು ಲಭ್ಯವಿದೆ. ಸೊ ಎಲ್ಲೂ ಯಾವುದೇ ರೀತಿಯಲ್ಲಿ ಯಾವ ಬಂಕಲ್ಲೂ ಶಾರ್ಟೇಜ್ ಇಲ್ಲ. ಮತ್ತು ಸಾರ್ವಜನಿಕರಿಗೆ ಈ ಮುಖಾಂತರ ತಿಳಿಸೋದೇನಿದೆ ಅಂದರೆ, ನೀವು ಗಾಬರಿಗೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ರೋಲ್ ಇದನ್ನು ಮಾಡೋದು, ಕ್ಯಾನ್ ತೊಗೊಂಡ್ಬಂದು ತುಂಬಿಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಡೀಸೆಲ್ ಲಭ್ಯವಿದೆ. ಎಷ್ಟು ಪೆಟ್ರೋಲ್ ಬಂಕ್ ಇಡೀ ಬೀದರ್ ಜಿಲ್ಲೆಯಾದ್ಯಂತ? ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಏನೊಂದು ಎಚ್ಚರಿಕೆ ಅಂದ್ರೆ, ಏನೊಂದು ಸೂಚನೆ, ಈ ರೀತಿ ಏನು ಹೇಳ್ತೀರಿ ಸರ್? ಈಗ ಅದೇ ಬೀದರ್ ಜಿಲ್ಲೆಯಲ್ಲಿ 185 ಪೆಟ್ರೋಲ್ ಬಂಕ್ಗಳಿದ್ದಾವೆ, IOCL, BPCL, HPCL ಸೇರಿ. ಈ ಮೂಲಕ ಎಲ್ಲರಿಗೂ ಹೇಳೋದು ಏನಂತಂದರೆ, ಈಗ ನೀವು ಯಾವುದೇ ರೀತಿಯಾಗಿ ಸಾರ್ವಜನಿಕರು ಕ್ಯಾನಲ್ಲಿ ತೊಗೊಂಡು ಬಂದರೆ ಆ ಥರ ಯಾವುದೂ ನೀವು ಫಿಲ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಅವ್ರಿಗೆ ಅವಶ್ಯಕತೆ ಏನಿದೆ ಅವ್ರಿಗೂ ತಿಳಿಸಿ ಹೇಳಿ, ಪೆಟ್ರೋಲ್ ಸಾಕಷ್ಟಿದೆ. ಸೊ ಈಗ ಗಾಬರಿಗೊಂಡು ಬೈ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ತಿಳಿಸೋದಕ್ಕೆ ಎಲ್ಲರಿಗೂ ಸೂಚನೆ ಕೊಡ್ತಾ ಇದ್ದೀವಿ. ಎಲ್ಲ ಪೆಟ್ರೋಲ್ ಬಂಕ್ಗಳಿಗೂ ಇನ್ಸ್ಟ್ರಕ್ಷನ್ ನೀಡ್ತಾ ಇದ್ದೀವಿ. ರಾತ್ರಿಯಿಂದಲೇ ಸಾಕಷ್ಟು ಪೆಟ್ರೋಲ್ ಬಂಕಲ್ಲಿ ನೂರಾರು ಜನ ಕ್ಯೂ ಅಲ್ಲಿ ನಿಂತು ಪೆಟ್ರೋಲ್ ಒಯ್ಲಕ್ಕೆ ಡಬ್ಬಿ ತೊಗೊಂಬರೋದಿರ್ಬೋದು, ಗಾಡಿಗಳಿರ್ಬೋದು, ಟೋಟಲಿ ಜನ ಎಲ್ಲೋ ಒಂದು ಕಡೆ ಪ್ಯಾನಿಕ್ ಆಗ್ಯಾರ. ಸರ್, ಆ ಜನರಿಗೆ ಏನು ಹೇಳ್ತೀರಿ? ಅದೇ ಈಗ ಎಲ್ಲ ಸಾರ್ವಜನಿಕರು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಇದೆ. ಸೊ ಅದಕ್ಕಾಗಿ ಯಾರು ಗಾಬರಿಗೊಂಡು ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಅವಶ್ಯಕತೆ ಅವರಿಗೆ ಯೂಶ್ವಲಿ 5 ಲೀಟ್ರ್ ಹಾಕಿಸ್ತಾ ಇದ್ದಾರೆ ಅಂದರೆ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಾ ಬರ್ತಾ ಇದ್ದಾರೆ, ಎಲ್ಲ ಖಾಲಿ ಆಗುತ್ತೆ ಅಂತೇಳಿ. ಸೊ ಆ ರೀತಿ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿದೆ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಬಳಸ್ಕೊಳ್ಳಿ, ಮತ್ತು ಸಂಗ್ರಹಣೆ ಮಾಡೋಕ್ಕೆ ಹೋಗಬೇಡಿ ಯಾರು ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು. ಇದು ಆಹಾರ ಇಲಾಖೆ ಉಪನಿರ್ದೇಶಕ ಪ್ರವೀಣ್ ಅವ್ರ ಮಾತಂತ ಹೇಳ್ಬೋದು. ಟೋಟಲಿ ಜಿಲ್ಲೆಯಲ್ಲಿ 185 ಪೆಟ್ರೋಲ್ ಬಂಕ್ಗಳ ಪೈಕಿ ಎಲ್ಲೂ ಕೂಡ ಆ ಪೆಟ್ರೋಲ್ ಶಾರ್ಟೇಜ್ ಇಲ್ಲ. ಯಾವುದೇ ಯುದ್ಧದ ಬಿಸಿ ಆ ಪೆಟ್ರೋಲ್ ಬಂಕಿಗೆ ತಟ್ಟಿಲ್ಲ. ಹೀಗಾಗಿ ಸುಳ್ಳು ಸುದ್ದಿ ಏನು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಕಿಡಿಗೇಡಿಗಳು ಆ ಪೆಟ್ರೋಲ್ಗಾಗಿನ ಹಾಹಾಕಾರ ಅಂತೇಳಿ ಸುಳ್ಳು ಸುದ್ದಿ ಹರಡಿಸಿದ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಈ ಸಮಸ್ಯೆ ಆಗಿ ನಿಜ. ಆದರೂ ಜನ ಯಾವುದೇ ಕಾರಣಕ್ಕೆ ಆತಂಕೀಡಾಗಬಾರ್ದು. ಪೆಟ್ರೋಲ್ ಯಾವುದೇ ಒಂದು ಸಮಸ್ಯೆ ಇಲ್ಲ. ಈಗಾಗಲೇ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಕ್ಯಾನು ಡಬ್ಬಿ ತೊಗೊಂಡು ಬಂದ್ರು ಪೆಟ್ರೋಲ್ ಕುಡಬಾರ್ದು ಅಂತೇಳಿ ಕಂಡು ಸೂಚನೆ ಕೊಟ್ಟಿದ್ದೀವಿ ಎಂಬುದು ಮಾತು ಅಧಿಕಾರಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸುಳ್ಳು ವದಂತಿ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಬೀದರ್ನ ಹಲವು ಪೆಟ್ರೋಲ್ ಬಂಕ್ ಅಲ್ಲಿ ಜನ ಏನದಂದ್ರೆ ಪೆಟ್ರೋಲ್ ಡೀಸೆಲ್ಗಾಗಿ ಏನದಂದ್ರೆ ಪರದಾಟ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾವು ಬೀದರ್ನ ಅಂಬೇಡ್ಕರ್ ಚೌಕ್ ಹತ್ರ ಇದ್ದಂತ ಆ ಸಿಂಧೋಲ್ ಪೆಟ್ರೋಲ್ ಬಂಕ್ ಅಲ್ಲಿ ಹತ್ತಿರ ಇದೀವಿ ನೋಡ್ಬೋದು. ನೀವು ಬೆಳಿಗ್ಗೆಯಿಂದಲೇ ಸಾಕಷ್ಟು ಜನ ಆ ಕ್ಯೂ ಅಲ್ಲಿ ಪೆಟ್ರೋಲ್ ಎಲ್ಲ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲಿ ಕೂಡ ಆ ಪೆಟ್ರೋಲಿಗಾಗಿ ಏನಂದ್ರೆ ಜನರ ಪರದಾಟ ಕುರಿತು ವಿಸ್ತೃತವಾದ ವರದಿ ಪ್ರಸಾರ ಬೆನ್ನಲ್ಲೇ ಜಿಲ್ಲಾ ಆಹಾರ ಇಲಾಖೆಯ ಉಪನಿರ್ದೇಶಕರು ಏನದಂದ್ರೆ ಪೆಟ್ರೋಲ್ ಬಂಕಿಗೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಪೆಟ್ರೋಲ್ ಬಂಕಿನ ಮ್ಯಾನೇಜರ್ ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಅವ್ರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಯಾರು ಕೂಡ ಡಬ್ಬಿ ಇರ್ತದೆ, ಕ್ಯಾನ್ ಇರ್ತದೆ, ತೊಗೊಂಡು ಬಂದ್ರೆ ಪೆಟ್ರೋಲ್ ಕುಡಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಜಿಲ್ಲೆಯಾದ್ಯಂತ ಸುಮಾರು 185 ಪೆಟ್ರೋಲ್ ಬಂಕ್ಗಳಿವೆ. ಸಾಕಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಏನದಂದ್ರೆ ಆ ಪ್ಯಾನಿಕ್ ಆಗಿ ಏನದಂದ್ರೆ ಸಾಕಷ್ಟು ಕ್ಯೂ ಅಲ್ಲಿ ನಿಂತು ಪೆಟ್ರೋಲ್ ತಗೋತಾ ಇದ್ದಾರೆ. ಇದು ನಿಜಕ್ಕೂ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧದ ಬಿಸಿ ಎಫೆಕ್ಟ್ ಇದೆಯಾ ಎಂಬುದು ಆತಂಕ ಜನರಲ್ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಸರ್, ನಿಜಕ್ಕೂ ಜನರಲ್ ಒಂದು ಆತಂಕ ಸೃಷ್ಟಿಯಾಗಿದೆ. ಬೆಳಗ್ಗೆಯಿಂದಲೇ ಸಾಕಷ್ಟು ಪೆಟ್ರೋಲ್ ಬಂಕ್ ರಾತ್ರಿಯಿಂದಲೇ ಸಾಕಷ್ಟು ಕ್ಯೂ ಅಲ್ಲಿ ನಿಂತು ಪೆಟ್ರೋಲ್ ತಗೋತಿದ್ದಾರೆ. ಸರ್, ಏನಾಗಿದೆ ಸರ್? ನಿಜಕ್ಕೂ ನೀವು ಬಂದೆಲ್ಲ ಪರಿಶೀಲನೆ ಮಾಡ್ತಾ ಇದ್ರಿ, ಏನಾಗಿದೆ? ಈಗಿಲ್ಲ, ಇಲ್ಲಿ ನಾವು ಬಂದು ಇಲ್ಲಿ ಎಲ್ಲ ಸ್ಟಾಕ್ ಎಲ್ಲ ಚೆಕ್ ಮಾಡಿದಾಗ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸ್ಟಾಕ್ ಲಭ್ಯತೆ ಇದೆ.
ಇಲ್ಲಿ ಏನು ಡೈಲಿ ಪೆಟ್ರೋಲ್ ಎಷ್ಟು ಕನ್ಸಂಪ್ಷನ್ ಆಗುತ್ತೆ, ಡೀಸೆಲ್ ಎಷ್ಟು ಕನ್ಸಂಪ್ಷನ್ ಆಗುತ್ತೆ, ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದರ ತಕ್ಕಾಗೆ ಇಲ್ಲಿ ಎಲ್ಲ ಸ್ಟಾಕ್ ಇದೆ. ಆದರೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಏನು ಸುಳ್ಳು ಸುದ್ದಿ ಹರಡ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಖಾಲಿ ಆಗುತ್ತೆ ಅಂತ, ಅದನ್ನು ನಂಬ್ಕೊಂಡು ಜನ ಬಂದು ಪ್ಯಾನಿಕ್ ಬೈಯಿಂಗ್ ಮಾಡ್ತಾ ಇದ್ದಾರೆ. ಈಗೆಲ್ಲೋ ನಮಗೆ ಸಿಗುತ್ತೋ ಇಲ್ಲೋ ಅಂತೇಳಿ. ಸೊ ಅದಕ್ಕಾಗಿ ಸಾರ್ವಜನಿಕರು ಯಾರೂ ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲು ಡೀಸೆಲು ಲಭ್ಯವಿದೆ. ಸೊ ಎಲ್ಲೂ ಯಾವುದೇ ರೀತಿಯಲ್ಲಿ ಯಾವ ಬಂಕಲ್ಲೂ ಶಾರ್ಟೇಜ್ ಇಲ್ಲ. ಮತ್ತು ಸಾರ್ವಜನಿಕರಿಗೆ ಈ ಮುಖಾಂತರ ತಿಳಿಸೋದೇನಿದೆ ಅಂದರೆ, ನೀವು ಗಾಬರಿಗೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ರೋಲ್ ಇದನ್ನು ಮಾಡೋದು, ಕ್ಯಾನ್ ತೊಗೊಂಡ್ಬಂದು ತುಂಬಿಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಡೀಸೆಲ್ ಲಭ್ಯವಿದೆ. ಎಷ್ಟು ಪೆಟ್ರೋಲ್ ಬಂಕ್ ಇಡೀ ಬೀದರ್ ಜಿಲ್ಲೆಯಾದ್ಯಂತ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಏನೊಂದು ಎಚ್ಚರಿಕೆ ಅಂದ್ರೆ ಏನೊಂದು ಸೂಚನೆ ಈ ರೀತಿ ಏನು ಹೇಳ್ತೀರಿ ಸರ್? ಈಗ ಅದೇ ಬೀದರ್ ಜಿಲ್ಲೆಯಲ್ಲಿ 185 ಪೆಟ್ರೋಲ್ ಬಂಕ್ಗಳಿದ್ದಾವೆ, IOCL, BPCL, HPCL ಸೇರಿ. ಈ ಮೂಲಕ ಎಲ್ಲರಿಗೂ ಹೇಳೋದೇನಂತಂದರೆ, ಈಗ ನೀವು ಯಾವುದೇ ರೀತಿಯಾಗಿ ಸಾರ್ವಜನಿಕರು ಕ್ಯಾನಲ್ಲಿ ತೊಗೊಂಡು ಬಂದರೆ ಆ ಥರ ಯಾವುದೂ ನೀವು ಫಿಲ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಅವ್ರಿಗೆ ಅವಶ್ಯಕತೆ ಏನಿದೆ ಅವ್ರಿಗೂ ತಿಳಿಸಿ ಹೇಳಿ, ಪೆಟ್ರೋಲ್ ಸಾಕಷ್ಟಿದೆ. ಸೊ ಈಗ ಗಾಬರಿಗೊಂಡು ಬೈ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ತಿಳಿಸೋದಕ್ಕೆ ಎಲ್ಲರಿಗೂ ಸೂಚನೆ ಕೊಡ್ತಾ ಇದ್ದೀವಿ. ಎಲ್ಲ ಪೆಟ್ರೋಲ್ ಬಂಕ್ಗಳಿಗೂ ಇನ್ಸ್ಟ್ರಕ್ಷನ್ ನೀಡ್ತಾ ಇದ್ದೀವಿ. ರಾತ್ರಿಯಿಂದಲೇ ಸಾಕಷ್ಟು ಪೆಟ್ರೋಲ್ ಬಂಕಲ್ಲಿ ನೂರಾರು ಜನ ಕ್ಯೂ ಅಲ್ಲಿ ನಿಂತು ಪೆಟ್ರೋಲ್ ಒಯ್ಲಕ್ಕೆ ಡಬ್ಬಿ ತೊಗೊಂಬರೋದಿರ್ಬೋದು, ಗಾಡಿಗಳಿರ್ಬೋದು, ಟೋಟಲಿ ಜನ ಎಲ್ಲೋ ಒಂದು ಕಡೆ ಪ್ಯಾನಿಕ್ ಆಗ್ಯಾರ ಸರ್. ಆ ಜನರಿಗೆ ಏನು ಹೇಳ್ತೀರಿ? ಅದೇ ಈಗ ಎಲ್ಲ ಸಾರ್ವಜನಿಕರು ಅಂದರೆ, ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಇದೆ. ಸೊ ಅದಕ್ಕಾಗಿ ಯಾರು ಗಾಬರಿಗೊಂಡು ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ, ಈಗ ಅವಶ್ಯಕತೆ ಅವರಿಗೆ ಯೂಶ್ವಲಿ 5 ಲೀಟ್ರ್ ಹಾಕಿಸ್ತಾ ಇದ್ದಾರೆ ಅಂದರೆ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಾ ಬರ್ತಾ ಇದ್ದಾರೆ, ಎಲ್ಲ ಖಾಲಿ ಆಗುತ್ತೆ ಅಂತೇಳಿ. ಸೊ ಆ ರೀತಿ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿದೆ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಬಳಸ್ಕೊಳ್ಳಿ, ಮತ್ತು ಸಂಗ್ರಹಣೆ ಮಾಡೋಕ್ಕೆ ಹೋಗಬೇಡಿ ಯಾರು ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು. ಸೊ ಇದು ಆಹಾರ ಇಲಾಖೆ ಉಪನಿರ್ದೇಶಕ ಪ್ರವೀಣ್ ಅವ್ರ ಮಾತಂತ ಹೇಳ್ಬೋದು. ಟೋಟಲಿ ಜಿಲ್ಲೆಯಲ್ಲಿ 185 ಪೆಟ್ರೋಲ್ ಬಂಕ್ಗಳ ಪೈಕಿ ಎಲ್ಲೂ ಕೂಡ ಆ ಪೆಟ್ರೋಲ್ ಶಾರ್ಟೇಜ್ ಇಲ್ಲ. ಯಾವುದೇ ಯುದ್ಧದ ಬಿಸಿ ಆ ಪೆಟ್ರೋಲ್ ಬಂಕಿಗೆ ತಟ್ಟಿಲ್ಲ. ಹೀಗಾಗಿ ಸುಳ್ಳು ಸುದ್ದಿ ಏನು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಕಿಡಿಗೇಡಿಗಳು ಆ ಪೆಟ್ರೋಲ್ಗಾಗಿನ ಹಾಹಾಕಾರ ಅಂತೇಳಿ ಸುಳ್ಳು ಸುದ್ದಿ ಹರಡಿಸಿದ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಈ ಸಮಸ್ಯೆ ಆಗಿ ನಿಜ. ಆದರೂ ಜನ ಯಾವುದೇ ಕಾರಣಕ್ಕೆ ಆತಂಕೀಡಾಗಬಾರ್ದು. ಪೆಟ್ರೋಲ್ ಯಾವುದೇ ಒಂದು ಸಮಸ್ಯೆ ಇಲ್ಲ. ಈಗಾಗಲೇ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಕ್ಯಾನು ಡಬ್ಬಿ ತೊಗೊಂಡು ಬಂದ್ರು ಪೆಟ್ರೋಲ್ ಕೊಡಬಾರ್ದು ಅಂತೇಳಿ ಕಂಡು ಸೂಚನೆ ಕೊಟ್ಟಿದ್ದೀವಿ ಎಂಬುದು ಮಾತು ಅಧಿಕಾರಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಸುಳ್ಳು ವದಂತಿ ಹಿನ್ನೆಲೆಯಲ್ಲಿ ಗಡಿ ಜಿಲ್ಲೆ ಬೀದರ್ನ ಹಲವು ಪೆಟ್ರೋಲ್ ಬಂಕಲ್ಲಿ ಜನ ಏನದಂದ್ರೆ ಪೆಟ್ರೋಲ್ ಡೀಸೆಲ್ಗಾಗಿ ಏನದಂದ್ರೆ ಪರದಾಟ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ನಾವು ಬೀದರ್ನ ಅಂಬೇಡ್ಕರ್ ಚೌಕ್ ಹತ್ರ ಇದ್ದಂಥ ಆ ಸಿಂಧೋಲ್ ಪೆಟ್ರೋಲ್ ಬಂಕಲ್ಲಿ ಹತ್ತಿರ ಇದೀವಿ ನೋಡ್ಬೋದು. ನೀವು ಬೆಳಿಗ್ಗೆಯಿಂದಲೇ ಸಾಕಷ್ಟು ಜನ ಆ ಕ್ಯೂ ಅಲ್ಲಿ ಪೆಟ್ರೋಲ್ ಎಲ್ಲ ಬರ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ರಿಪಬ್ಲಿಕ್ ಕನ್ನಡದಲ್ಲೂ ಕೂಡ ಆ ಪೆಟ್ರೋಲಿಗಾಗಿ ಏನದ ಜನರ ಪರದಾಟ ಕುರಿತು ವಿಸ್ತೃತವಾದ ವರದಿ ಪ್ರಸಾರ ಬೆನ್ನಲ್ಲೇ ಜಿಲ್ಲಾ ಆಹಾರ ಇಲಾಖೆಯ ಉಪನಿರ್ದೇಶಕರು ಏನದಂದ್ರೆ ಪೆಟ್ರೋಲ್ ಬಂಕಿಗೆ ಭೇಟಿ ಕೊಟ್ಟು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಅಂತ ಹೇಳ್ಬೋದು. ಈಗಾಗಲೇ ಪೆಟ್ರೋಲ್ ಬಂಕಿನ ಮ್ಯಾನೇಜರ್ ಇರ್ಬೋದು, ಸಿಬ್ಬಂದಿಗಳಿರ್ಬೋದು, ಅವ್ರಿಗೆ ಸೂಚನೆ ಕೂಡ ಕೊಟ್ಟಿದ್ದಾರೆ. ಯಾರೂ ಕೂಡ ಡಬ್ಬಿ ಇರ್ತದೆ, ಕ್ಯಾನ್ ಇರ್ತದೆ, ತೊಗೊಂಡು ಬಂದ್ರೆ ಪೆಟ್ರೋಲ್ ಕೊಡಬಾರ್ದು ಅಂತೇಳಿ ಹೇಳ್ತಾ ಇದ್ದಾರೆ. ಹೀಗಾಗಿ ಜಿಲ್ಲೆಯಾದ್ಯಂತ ಸುಮಾರು 185 ಪೆಟ್ರೋಲ್ ಬಂಕ್ಗಳಿವೆ. ಸಾಕಷ್ಟು ಪೆಟ್ರೋಲ್ ಬಂಕ್ಗಳಲ್ಲಿ ಜನ ಏನದಂದ್ರೆ ಆ ಪ್ಯಾನಿಕ್ ಆಗಿ ಏನದಂದ್ರೆ ಸಾಕಷ್ಟು ಕ್ಯೂ ಅಲ್ಲಿ ನಿಂತು ಪೆಟ್ರೋಲ್ ತಗೋತಾ ಇದ್ದಾರೆ. ಇದು ನಿಜಕ್ಕೂ ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧದ ಬಿಸಿ ಎಫೆಕ್ಟ್ ಇದೆಯಾ ಎಂಬುದು ಆತಂಕ ಜನರಲ್ ಸೃಷ್ಟಿಯಾಗಿದೆ ಅಂತ ಹೇಳ್ಬೋದು. ಸರ್, ನಿಜಕ್ಕೂ ಜನರಲ್ ಒಂದು ಆತಂಕ ಸೃಷ್ಟಿಯಾಗಿದೆ. ಬೆಳಗ್ಗೆಯಿಂದಲೇ ಸಾಕಷ್ಟು ಪೆಟ್ರೋಲ್ ಬಂಕ್ ರಾತ್ರಿಯಿಂದಲೇ ಸಾಕಷ್ಟು ಕ್ಯೂ ಅಲ್ಲಿ ನಿಂತು ಪೆಟ್ರೋಲ್ ತಗೋತಾ ಇದ್ದಾರೆ. ಸರ್, ಏನಾಗಿದೆ ಸರ್? ನಿಜಕ್ಕೂ ನೀವು ಬಂದೆಲ್ಲ ಪರಿಶೀಲನೆ ಮಾಡ್ತಾ ಇದ್ರಿ, ಏನಾಗಿದೆ? ಈಗಿಲ್ಲ, ಇಲ್ಲಿ ನಾವು ಬಂದಿಲ್ಲಿ ಎಲ್ಲ ಸ್ಟಾಕ್ ಎಲ್ಲ ಚೆಕ್ ಮಾಡಿದಾಗ ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಸ್ಟಾಕ್ ಲಭ್ಯತೆ ಇದೆ. ಇಲ್ಲಿ ಏನು ಡೈಲಿ ಪೆಟ್ರೋಲ್ ಎಷ್ಟು ಕನ್ಸಂಪ್ಷನ್ ಆಗುತ್ತೆ, ಡೀಸೆಲ್ ಎಷ್ಟು ಕನ್ಸಂಪ್ಷನ್ ಆಗುತ್ತೆ, ಅದಕ್ಕೆ ಎಷ್ಟು ಅವಶ್ಯಕತೆ ಇದೆ ಅದರ ತಕ್ಕಾಗೆ ಇಲ್ಲಿ ಎಲ್ಲ ಸ್ಟಾಕ್ ಇದೆ. ಆದರೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ಏನು ಸುಳ್ಳು ಸುದ್ದಿ ಹರಡ್ತಾ ಇದೆ, ಪೆಟ್ರೋಲ್ ಡೀಸೆಲ್ ಖಾಲಿ ಆಗುತ್ತೆ ಅಂತ, ಅದನ್ನು ನಂಬ್ಕೊಂಡು ಜನ ಬಂದು ಪ್ಯಾನಿಕ್ ಬೈಯಿಂಗ್ ಮಾಡ್ತಾ ಇದ್ದಾರೆ. ಈಗೆಲ್ಲೋ ನಮಗೆ ಸಿಗುತ್ತೋ ಇಲ್ಲೋ ಅಂತೇಳಿ. ಸೊ ಅದಕ್ಕಾಗಿ ಸಾರ್ವಜನಿಕರು ಯಾರೂ ಪ್ಯಾನಿಕ್ ಬೈಯಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲು ಡೀಸೆಲು ಲಭ್ಯವಿದೆ. ಸೊ ಎಲ್ಲೂ ಯಾವುದೇ ರೀತಿಯಲ್ಲಿ ಯಾವ ಬಂಕಲ್ಲೂ ಶಾರ್ಟೇಜ್ ಇಲ್ಲ. ಮತ್ತು ಸಾರ್ವಜನಿಕರಿಗೆ ಈ ಮುಖಾಂತರ ತಿಳಿಸೋದೇನಿದೆ ಅಂದರೆ, ನೀವು ಗಾಬರಿಗೊಂಡು ಹೆಚ್ಚಿನ ಪ್ರಮಾಣದಲ್ಲಿ ಪೆಟ್ರೋಲ್ ಇದನ್ನು ಮಾಡೋದು, ಕ್ಯಾನ್ ತೊಗೊಂಡ್ಬಂದು ತುಂಬಿಕೊಳ್ಳೋದು ಅವಶ್ಯಕತೆ ಇಲ್ಲ. ಸೊ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಡೀಸೆಲ್ ಲಭ್ಯವಿದೆ. ಎಷ್ಟು ಪೆಟ್ರೋಲ್ ಬಂಕ್ ಇಡೀ ಬೀದರ್ ಜಿಲ್ಲೆಯಾದ್ಯಂತ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಏನೊಂದು ಎಚ್ಚರಿಕೆ ಅಂದ್ರೆ ಏನೊಂದು ಸೂಚನೆ ಈ ರೀತಿ ಏನು ಹೇಳ್ತೀರಿ ಸರ್? ಈಗ ಅದೇ ಬೀದರ್ ಜಿಲ್ಲೆಯಲ್ಲಿ 185 ಪೆಟ್ರೋಲ್ ಬಂಕ್ಗಳಿದ್ದಾವೆ, IOCL, BPCL, HPCL ಸೇರಿ. ಈ ಮೂಲಕ ಎಲ್ಲರಿಗೂ ಹೇಳೋದೇನಂತಂದರೆ, ಈಗ ನೀವು ಯಾವುದೇ ರೀತಿಯಾಗಿ ಸಾರ್ವಜನಿಕರು ಕ್ಯಾನಲ್ಲಿ ತೊಗೊಂಡು ಬಂದರೆ ಆ ಥರ ಯಾವುದೂ ನೀವು ಫಿಲ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಅವ್ರಿಗೆ ಅವಶ್ಯಕತೆ ಏನಿದೆ ಅವ್ರಿಗೂ ತಿಳಿಸಿ ಹೇಳಿ, ಪೆಟ್ರೋಲ್ ಸಾಕಷ್ಟಿದೆ. ಸೊ ಈಗ ಗಾಬರಿಗೊಂಡು ಬೈ ಮಾಡೋ ಅವಶ್ಯಕತೆ ಇಲ್ಲ ಅಂತೇಳಿ ತಿಳಿಸೋದಕ್ಕೆ ಎಲ್ಲರಿಗೂ ಸೂಚನೆ ಕೊಡ್ತಾ ಇದ್ದೀವಿ. ಎಲ್ಲ ಪೆಟ್ರೋಲ್ ಬಂಕ್ಗಳಿಗೂ ಇನ್ಸ್ಟ್ರಕ್ಷನ್ ನೀಡ್ತಾ ಇದ್ದೀವಿ. ರಾತ್ರಿಯಿಂದಲೇ ಸಾಕಷ್ಟು ಪೆಟ್ರೋಲ್ ಬಂಕಲ್ಲಿ ನೂರಾರು ಜನ ಕ್ಯೂ ಅಲ್ಲಿ ನಿಂತು ಪೆಟ್ರೋಲ್ ಒಯ್ಲಕ್ಕೆ ಡಬ್ಬಿ ತೊಗೊಂಬರೋದಿರ್ಬೋದು, ಗಾಡಿಗಳಿರ್ಬೋದು, ಟೋಟಲಿ ಜನ ಎಲ್ಲೋ ಒಂದು ಕಡೆ ಪ್ಯಾನಿಕ್ ಆಗ್ಯಾರ ಸರ್. ಆ ಜನರಿಗೆ ಏನು ಹೇಳ್ತೀರಿ?
ಅದೇ ಈಗ ಎಲ್ಲ ಸಾರ್ವಜನಿಕರು ಅಂದರೆ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಇದೆ. ಸೊ ಅದಕ್ಕಾಗಿ ಯಾರು ಗಾಬರಿಗೊಂಡು ಜಾಸ್ತಿ ಹೆಚ್ಚಿನ ಪ್ರಮಾಣದಲ್ಲಿ ಈಗ ಅವಶ್ಯಕತೆ ಅವರಿಗೆ ಯೂಶ್ವಲಿ 5 ಲೀಟರ್ ಹಾಕಿಸ್ತಾ ಇದ್ದಾರೆ ಅಂದರೆ ಫುಲ್ ಟ್ಯಾಂಕ್ ಮಾಡಿಸ್ಕೊಳ್ತಾ ಬರ್ತಾ ಇದ್ದಾರೆ, ಎಲ್ಲ ಖಾಲಿ ಆಗುತ್ತೆ ಅಂತೇಳಿ. ಸೊ ಆ ರೀತಿ ಗಾಬರಿ ಪಡೋ ಅವಶ್ಯಕತೆ ಇಲ್ಲ. ಪೆಟ್ರೋಲ್ ಮತ್ತು ಡೀಸೆಲ್ ಸಾಕಷ್ಟು ಪ್ರಮಾಣದಲ್ಲಿದೆ. ನಿಮ್ಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟನ್ನು ಬಳಸ್ಕೊಳ್ಳಿ ಮತ್ತು ಸಂಗ್ರಹಣೆ ಮಾಡೋಕ್ಕೆ ಹೋಗಬೇಡಿ ಯಾರು ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು. ಸೊ ಇದು ಆಹಾರ ಇಲಾಖೆ ಉಪನಿರ್ದೇಶಕ ಪ್ರವೀಣ್ ಅವ್ರ ಮಾತು ಅಂತ ಹೇಳ್ಬೋದು. ಟೋಟಲಿ ಜಿಲ್ಲೆಯಲ್ಲಿ 185 ಪೆಟ್ರೋಲ್ ಬಂಕ್ಗಳ ಪೈಕಿ ಎಲ್ಲೂ ಕೂಡ ಆ ಪೆಟ್ರೋಲ್ ಶಾರ್ಟೇಜ್ ಇಲ್ಲ, ಯಾವುದೇ ಯುದ್ಧದ ಬಿಸಿ ಆ ಪೆಟ್ರೋಲ್ ಬಂಕಿಗೆ ತಟ್ಟಿಲ್ಲ. ಹೀಗಾಗಿ ಸುಳ್ಳು ಸುದ್ದಿ ಏನು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಯಾರೋ ಕಿಡಿಗೇಡಿಗಳು ಆ ಪೆಟ್ರೋಲ್ಗಾಗಿನ ಹಾಹಾಕಾರ ಅಂತೇಳಿ ಸುಳ್ಳು ಸುದ್ದಿ ಹರಡಿಸಿದ ಹಿನ್ನೆಲೆಯಲ್ಲಿ ಜಿಲ್ಲೆಯಾದ್ಯಂತ ಈ ಸಮಸ್ಯೆ ಆಗಿ ನಿಜ ಆದರೂ ಜನ ಯಾವುದೇ ಕಾರಣಕ್ಕೆ ಆತಂಕೀಡಾಗಬಾರ್ದು. ಪೆಟ್ರೋಲ್ ಯಾವುದೇ ಒಂದು ಸಮಸ್ಯೆ ಇಲ್ಲ. ಈಗಾಗಲೇ ಪೆಟ್ರೋಲ್ ಬಂಕ್ ಮಾಲೀಕರಿಗೆ ಕ್ಯಾನು ಡಬ್ಬಿ ತೊಗೊಂಡು ಬಂದ್ರು ಪೆಟ್ರೋಲ್ ಕುಡಬಾರ್ದು ಅಂತೇಳಿ ಸೂಚನೆ ಕೊಟ್ಟಿದ್ದೀವಿ ಎಂಬುದು ಮಾತು ಅಧಿಕಾರಿ ಹೇಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.